ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಒಂದು ಹುದ್ದೆಗೆ 70 ಲಕ್ಷ ಡಿಮ್ಯಾಂಡ್ ಮಾಡಿರುವಂತಹ ಆರೋಪ ಇದು. ಮಧ್ಯವರ್ತಿಗಳಿಂದ ಡೀಲಿಂಗ್ ಆಡಿಯೋ ಕೂಡ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಮೊಹಮ್ಮದ್ ಆರಿಫ್ ಡೀಲಿಂಗ್ ವಿಡಿಯೋ ಕೂಡ ಲಭ್ಯವಾಗಿದೆ. ಫೋನ್ ಕಾಲ್ನಲ್ಲಿ ಡೈರೆಕ್ಟ್ ಆಗಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ವಿಧಾನಸೌಧದ ಠಾಣೆ ಮುಂದೆ ವೆಟರ್ನರಿ ಡಾಕ್ಟರ್ಸ್ ಈ ವಿಚಾರವಾಗಿ ಕಿಡಿಕಾರಿದ್ದಾರೆ. ವಿಧಾನಸೌಧದ ಠಾಣೆಯ ಮುಂದೆ ವೆಟರ್ನರಿ ಡಾಕ್ಟರ್ಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ತಾ ಇದ್ರೆ ಇದೆಲ್ಲ UPI ಥ್ರೂ ಯಾವ ರೀತಿ ಪೇಮೆಂಟ್ ಆಗಿತ್ತು, ಆ ಪೇಮೆಂಟ್ನ ಟ್ರಾನ್ಸಾಕ್ಷನ್ಸ್ ಸ್ಕ್ರೀನ್ಶಾಟ್ಸ್ ಇದೆಲ್ಲ. ಪಶು ವೈದ್ಯಾಧಿಕಾರಿ 400 ಹುದ್ದೆಗಳಲ್ಲಿ ಈ ರೀತಿ ಅಕ್ರಮ ನಡೆದಿದೆ ಎನ್ನುವಂಥ ಆರೋಪ. ಒಂದು ಹುದ್ದೆ ಸಿಗಬೇಕು ಅಂತ ಅಂದರೆ 70 ಲಕ್ಷ ನೀಡಬೇಕು ಅನ್ನೋ ಡಿಮ್ಯಾಂಡ್ ಇತ್ತಂತೆ. ಮಧ್ಯವರ್ತಿಗಳಿಂದ ಡೀಲಿಂಗ್ ನಡೆಸಿರುವಂಥ ಆಡಿಯೋ ಕೂಡ ಲಭ್ಯವಾಗಿದೆ. ಮೊಹಮ್ಮದ್ ಆರಿಫ್ ಎಂಬಾತ ಡೀಲಿಂಗ್ ಮಾಡಿರುವಂಥ ವಿಡಿಯೋ ಕೂಡ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಫೋನ್ ಕಾಲ್ನಲ್ಲಿ ಡೈರೆಕ್ಟ್ ಆಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹೀಗಾಗಿ ಇದರಿಂದ ಆಕ್ರೋಶಗೊಂಡು ವಿಧಾನಸೌಧದ ಠಾಣೆಯ ಮುಂದೆ ವೆಟರ್ನರಿ ಡಾಕ್ಟರ್ಸ್ ಕಿಡಿಕಾರಿದ್ದಾರೆ. 342 ಪ್ಲಸ್ 58 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಆಗಿರುವಂಥ ಅವ್ಯವಹಾರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಂದು ಹುದ್ದೆಗೆ 70 ಲಕ್ಷ ಡಿಮ್ಯಾಂಡ್ ಮಾಡಿರುವಂಥ ಆರೋಪ ಇದು. ಮಧ್ಯವರ್ತಿಗಳು ಮಾಡಿರುವಂಥ ಡೀಲಿಂಗ್ ಒಂದು ವಿಡಿಯೋ ಕೂಡ ಲಭ್ಯ ಇದೆ, ಆಡಿಯೋ ಕೂಡ ಲಭ್ಯ ಇದೆ. ಕಾಂತಕುಮಾರ್ರಿಂದ ಮಧ್ಯವರ್ತಿ ಜೊತೆಗಿನ ಮಾತಾಡೋ ವಿಡಿಯೋ ಲಭ್ಯವಾಗಿದೆ. ಕಾಲ್ನಲ್ಲಿ ಡೈರೆಕ್ಟ್ ಆಗಿ ಈತ ಹಣಕ್ಕೇನೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಹಾಗೆ ನೋಡ್ತಾ ಇದ್ದೀರಾ ಆ ಸ್ಕ್ರೀನ್ಶಾಟ್ಸ್ಗಳು ಕೂಡ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಇನ್ನು ಈ ಆಡಿಯೋದಲ್ಲಿ ಹೇಗಿದೆ ಅಂತ ಬನ್ನಿ ಕೇಳೋಣ. ಸರ್ ನಿನ್ನೆ ಹುಡುಗ ಬಂದು ಭೇಟಿಗಿದ್ದ. ಹಾಂ ಸರ್, ಹೇಳಿದಾನೆ ಎಲ್ಲ ಕರೆಕ್ಟಾಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಹಾಂ, ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್ ಸರಿ ಇದೆನಾ, ಮಾಡೋಣ? ಹಾಂ, ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಭಾಳ ಚೀಪಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾಯಿದೆ ಸರ್. ಹಾಂ, ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ನನ್ನ ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳ್ತಂತ. ಏನಾರೇ ನೋಡೋನು, ಬಟ್ ಅವ್ರು ಅಷ್ಟು ಕೊಡ್ಲೇಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಎಷ್ಟು ಸರ್ ಅದು? ಅವರೆಲ್ಲ ಭಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನು ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನಕ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳೀನಿ. ಹಾಂ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್, ಅವ್ರು ಓಕೆ ಅಂದ್ರೆ ನಂದೇನು ತೊಂದರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮತ್ತವ್ರಿಗೆ. ನೋಡಿ ಅಂದರೆ 80 ಓಕೆ. ಈಗೇನು ಮಾಡ್ಬೇಕಾಗಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ಹಾಂ, ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೇ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯಿತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ವಿನೋದನ ಕೈಯಲ್ಲಿ ಕೊಡಿ, ನೀವು ಸ್ಪೀಕರ್ ಇಟ್ಟು ಓಪನ್ ಸ್ಪೀಕರ್ ಸ್ಟಾರ್ಟ್ ಇರಲಿ. ಓಕೆ ಸರ್. ವಿನೋದನ ಕೈಯಲ್ಲಿ ಕೊಡಿ ಫೋನ್. ಓಕೆ. ಹಾಂ ಸರ್, ಹೇಳಿ ಸರ್. ವಿನೋದ್ ಮತ್ತೆ ಯಾರಿಗಾರೆ ಮಾತಾಡ್ಬೇಕಾ ಮನೆಯಲ್ಲಿ? ಇನ್ಯಾರಿಲ್ಲ ಸರ್, ನಮ್ಮಪ್ಪ. ನಿಮ್ಮ ಮಾಮವರು ಯಾರು? ನಮ್ಮ ಮಾಮ ನಿನ್ನೆ ಮಾತಾಡಿದ್ರಲ್ಲ ಸರ್. ನೀನು ಮಾತಾಡಿದಾರೆ, ಮತ್ತೇನ್ರಿ ಪ್ರಾಬ್ಲಮ್ ಏನಿಲ್ಲದಲ್ಲ ಮನೆಯಲ್ಲಿ? ನಮ್ಮಪ್ಪ ಮಾತಾಡಿದ್ರು. ಹ್ಮ್. ಏನು ತೊಂದರೆ ಇಲ್ಲ, ಮಾಡಿಸ್ಕೊಳ್ಳಿ, ಇನ್ನು ಮದುವೆ ಮಾಡ್ಬೇಕು ನಿಂಗೆ ಅಂತ ಹೇಳಿದ್ರು ಸರ್. ಇಲ್ಲ ವಿನೋದ್. ಹಾಂ ಸರ್, ಹೇಳಿ ಸರ್. ಸರ್ ಫೋನ್ ಬಂದಿತ್ತು ಇವಾಗ. ಹಾಂ ಸರ್. ನೀವು ಓಕೆ ಅಂದು ನಿಮ್ಮ ಡಾಕ್ಯುಮೆಂಟ್ಸ್ ತಂದು ಅವ್ರಿಗೆ ಅಮೌಂಟ್ ಕೊಟ್ಟಿವಿ ಅಂದ್ರೆ ನಾಳೆ ಬೆಂಗಳೂರಿಗೆ ಹೊರಡ್ತಾರೆ. ಬೆಂಗಳೂರಲ್ಲಿ ಬರ್ತಾರಂತವ್ರು. ಹಾಂ ಸರ್, ಎಷ್ಟು ಸರ್ ಬೇಕು ಸರ್ ನಾಳೆ? ನಾಳೆ ನಿಮ್ಗೆ ಹೇಳಿದ್ನಲ್ಲ ನಿನ್ನೆ. ಅರ್ಧ ಸರ್. ಅಮೌಂಟ್ ಒಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ. ಇದೆ ಸರ್, ಈಗ ಒಂದು 30 ಇದೆ ಮನೇಲಿ. ಇದು ಈಗ ನೀವು ಹೋಗ್ಬೇಕಾಗತ್ತೆ ಅವ್ರ ಜೊತೆ. ಎಲ್ಲಿ ಬರ್ಬೇಕು ಸರ್ ನಾಳೆ? ಬೆಂಗಳೂರಲ್ಲಿ ಅದೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ನಾವು. ಹೌದಾ ಸರ್? ಅಲ್ಲಿ ರೂಮ್ ಗೀಮ್ ಎಲ್ಲ ಬುಕ್ ಮಾಡಿಸ್ತೀವಿ. ಹಾಂ ಸರ್. ಇದು ಇವತ್ತು ಸಂಡೇ ಅಲ್ಲ, ಚುಟ್ಟಿ ಇವತ್ತ. ಹಾಂ ಸರ್. ಇವತ್ತು ತಕೊಂಬರಕ್ಕಾಗಲ್ಲ ಅವ್ರಿಗೆ. ಹೌದು ಸರ್. ಅದು ನಾಳೆ ಪ್ರೊಸೆಸ್ ಮಾಡ್ತಾರಂತೆ. ಹಾಂ ಸರ್.
ಅದು ನಿನ್ನೆ ತರ ಸ್ಟ್ರಕ್ ಮಾಡಬೇಡಿ. ಅವು ಡಾಕ್ಯುಮೆಂಟ್ಸ್